ನ್ಯೂಸ್ ಅವರಿಗೆ ಸ್ವಾಗತ. ನಾನು ಲಕ್ಷ್ಮಣ್ ಹೂಗಾರ್. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ತೆರಳುವ ಮಾರ್ಗದಲ್ಲಿರ್ತಕ್ಕಂಥ ಟೋಲ್ ಪ್ಲಾಜಾದಲ್ಲಿ ರಾತ್ರೋರಾತ್ರಿ ಹೆಚ್ಚಳ ಮಾಡಿರ್ತಕ್ಕಂಥ ಟೋಲ್ ಫೀ ಇವತ್ತು ಕ್ಯಾಬ್ ಚಾಲಕರು, ಲಾರಿ ಮಾಲೀಕರ ಆಕ್ರೋಶ ಕಾರಣ ಆಗಿದೆ. ಅಷ್ಟೇ ಅಲ್ಲ, ಸ್ಥಳೀಯ ಜನರು ಕೂಡ ಈ ಒಂದು ಹಗಲು ದರೋಡೆಯ ತೀರ್ಮಾನಕ್ಕೆ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ. ಮತ್ತೊಂದು ಕಡೆ ರಾಜ್ಯ ಸರ್ಕಾರ ಇದರ ಮಧ್ಯಪ್ರವೇಶಕ್ಕೂ ಕೂಡ ಮುಂದಾಗಿದೆ. ಇನ್ನೊಂದು ಕಡೆ ದೆಹಲಿಯಲ್ಲಿ ಕೇಂದ್ರದ ಭೂ ಸಾರಿಗೆ ಸಚಿವ ಆಸ್ಕರ್ ಫರ್ನಾಂಡಿಸ್ ಜೊತೆ ರಾಜ್ಯ ಲೋಕೋಪಯೋಗಿ ಸಚಿವ ಮಹದೇವಪ್ಪ ಕೂಡ ಮಾತುಕತೆ ನಡೆಸಿದ್ದಾರೆ. ಆದರೆ ಈ ಒಂದು ತೀರ್ಮಾನ ಒಂದು ರೀತಿ ಟೋಲ್ ಫೀ ಸಂಗ್ರಹ ನೆಪದಲ್ಲಿ ನವಯುಗ ಅನ್ನುವಂಥ ಸಂಸ್ಥೆ ಏನಿದೆ, ಆ ಟೋಲ್ ಪ್ಲಾಜಾ ಸಾವಿರಾರು ವಾಹನಗಳ ಮೇಲೆ ಅಥವಾ ಲಕ್ಷಾಂತರ ಕ್ಯಾಬ್ ಏನು ಮಾಲೀಕರಿದ್ದಾರೆ, ಚಾಲಕರಿದ್ದಾರೆ, ಪ್ರತಿನಿತ್ಯವೂ ಕೂಡ ಓಡಾಡುವಂಥ ಈ ಚಾಲಕರ ಒಂದು ಜೋಬಿಗೆ ಕತ್ತರಿ ಬೀಳ್ತಾ ಇದೆ. ದಿಢೀರಾಗಿ 2 ರಿಂದ 3 ಪಟ್ಟು ಇಲ್ಲಿ ಟೋಲ್ ಫೀ ಕಲೆಕ್ಟ್ಗೆ ತೀರ್ಮಾನ ಮಾಡಿರ್ತಕ್ಕಂಥದ್ದು ವ್ಯಾಪಕ ಆಕ್ರೋಶಕ್ಕೆ ಎಡೆ ಮಾಡಿದೆ. ಇದರ ಹಿಂದ್ಗಡೆ ಯಾವ ಕೈಗಳು ಕೆಲಸ ಮಾಡಿದೆ ಅನ್ನೋದು, ಯಾಕಂದರೆ ಚುನಾವಣೆ ಮುಗಿದ ಮೇಲೆ ಈ ಒಂದು ತೀರ್ಮಾನ ಹೊರಬಿದ್ದಿದೆ. ಇದು ಒಂದು ರೀತಿ ಶಾಕ್ ಕೊಟ್ಟಿದೆ. ಬೆಂಗಳೂರಿನಿಂದ ಹೈದರಾಬಾದ್ ಹೋಗುವಂಥ ರಾಷ್ಟ್ರೀಯ ಹೆದ್ದಾರಿ 7ರ ಮಧ್ಯೆ ಬರ್ತಕ್ಕಂಥದ್ದು, ದೇವನಹಳ್ಳಿ ಕಡೆ ಹೋಗುವಂಥವ್ರು, ಮತ್ತೊಂದು ಕಡೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಹೋಗುವಂಥವ್ರು. ಇಲ್ಲಿ ಪ್ರಮುಖವಾಗಿ ಕಾಣುವಂಥ ಒಂದು ಪ್ರಶ್ನೆ, ಬೆಳಿಗ್ಗೆ ಸಂಪೂರ್ಣವಾಗಿ ಕ್ಯಾಬ್ ಮಾಲೀಕರು, ಖಾಸಗಿ ಚಾಲಕರು ಇಲ್ಲಿ ಒಂದು ಪ್ರತಿಭಟನೆ ಕೂಡ ಮಾಡಿದ್ರು, ಆಕ್ರೋಶ ವ್ಯಕ್ತಪಡಿಸಿರ್ತಕ್ಕಂಥದ್ದು ಟೋಲ್ ಪ್ಲಾಜಾ ಬಳಿ. ನಾವು ನೋಡ್ತಾ ಇದ್ದ ದೃಶ್ಯಗಳು ಯಾವ ರೀತಿ ಬೆಳಿಗ್ಗೆ ಅಲ್ಲಿ ವ್ಯಾಪಕವಾದಂಥ ಒಂದು ಪ್ರತಿಭಟನೆ ಕೂಡ ಆಯಿತು. ಚಾಲಕರು ಈ ಒಂದು ತೀರ್ಮಾನದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಇದು ಬೆಳಿಗ್ಗೆನೆ ಟೋಲ್ ಪ್ಲಾಜಾ ಬಳಿ ಸಾವಿರಾರು ಜನ ಕ್ಯಾಬ್ ಚಾಲಕರಿರ್ಬೋದು, ಖಾಸಗಿ ವಾಹನಗಳ ಮಾಲೀಕರು, ಹಾಗೆ ಚಾಲಕರು ಈ ಟೋಲ್ ಪ್ಲಾಜಾದಲ್ಲಿ 3 ಪಟ್ಟು ಹೆಚ್ಚಳ ಮಾಡಿರ್ತಕ್ಕಂಥ ಟೋಲ್ ಫೀ ಕಟ್ಟಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಒಂದು ಆಕ್ರೋಶದೊಂದಿಗೆ ಮಾತಿನ ಚಕಮಕಿ ಕೂಡ ಆಯಿತು. ಪೊಲೀಸ್ ಅಧಿಕಾರಿಗಳು ಕೂಡ ಇಲ್ಲಿ ಆ ಟೋಲನ್ನು ಕಟ್ಟೆ ತಾವು ಮುಂದೆ ಹೋಗ್ಬೇಕನ್ನುವಂಥ ಒಂದು ಒತ್ತಾಯವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಅಂದರೆ ಎಲ್ಲೋ ಒಂದು ಕಡೆ ಈ ತೀರ್ಮಾನ ಈಗ ದಿಢೀರಾಗಿ ಹೊರಗೆ ಬಂದಿರತಕ್ಕಂಥದ್ದು ಆಕ್ರೋಶಕ್ಕೆ ಕಾರಣ ಆಗಿದೆ. ಇದು ಒಂದು ಅವೈಜ್ಞಾನಿಕವಾದಂಥ ಟೋಲ್ ಫೀ. ಯಾಕಂತಂದರೆ ಒಂದು ಕಡೆಯಿಂದ ಹೋಗುವಂಥ ಕಾರುಗಳಿಗೆ 20 ರೂಪಾಯಿ ಮೊದಲು ಫಿಕ್ಸ್ ಆಗಿತ್ತು, ಅದು ಈಗ 70 ರೂಪಾಯಿ ಆಗಿದೆ. ಮತ್ತು 2 ಸೈಡ್ ಹೋಗುವಂಥ ಕಾರ್ ಚಾಲಕರು ಈಗ 115 ರೂಪಾಯಿ ಕಟ್ಟಬೇಕಾಗುತ್ತೆ. ಸೊ ಮೊದಲು ಅದು 30 ರೂಪಾಯಿ ಇತ್ತು. ಅಂದರೆ 3 ರಿಂದ 4 ಪಟ್ಟು ಹೆಚ್ಚಳ ಆಗಿರ್ತಕ್ಕಂಥದ್ದು. ಅಂದರೆ ಇದು ಒಂದು ರೀತಿ ಹಗಲು ದರೋಡೆ ಅನ್ನುವಂಥ ಒಂದು ಆರೋಪ ಈಗಾಗಲೇ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅಲ್ಲಿ ಆಕ್ರೋಶ ಕೂಡ ಆಗ್ತಾ ಇದೆ. ಅನೇಕ ಸಂಘಟನೆ ಕಾರ್ಯಕರ್ತರು ಕೂಡ ಈ ಒಂದು ಟೋಲ್ ಫೀ ಏನು ಅಂದರೆ ಅವೈಜ್ಞಾನಿಕ ಏರಿಕೆ ಇದೆ, ಇದರ ವಿರುದ್ಧ ಈಗಾಗಲೇ ಅಲ್ಲಿ ಪ್ರತಿಭಟನೆ ಕೂಡ ನಡೆದಿರ್ತಕ್ಕಂಥದ್ದು ತಾವು ನೋಡ್ತಾ ಇದ್ರಿ. ಸೊ ಇದು ಹಿಂದೆ ಕೂಡ ಈ ಒಂದು ಟೋಲ್ ಪ್ಲಾಜಾ ಏನಿದೆ, ರಸ್ತೆ ಸಂಪೂರ್ಣ ಆಗೋಕ್ಕೆ ಮೊದಲೇ ಇಲ್ಲಿ ಟೋಲ್ ಫೀ ಕಲೆಕ್ಟ್ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಸ್ಥಳೀಯರು, ಅನೇಕ ಸಂಘಟನೆಗಳು ಆ ಟೋಲ್ ಪ್ಲಾಜಾನ ಧ್ವಂಸ ಮಾಡಿದ್ರು. ಸೊ ಅದಾದ ನಂತರ ಈಗ ಸಂಪೂರ್ಣ ರಸ್ತೆ ಆಗಿದೆ ಅನ್ನೋ ಕಾರಣಕ್ಕಾಗಿ ಕೇವಲ 20 ರಿಂದ 25 ಕಿಲೋಮೀಟರ್ ರಸ್ತೆಗೆ ಇವತ್ತು ಅಲ್ಲಿ ಪ್ರಯಾಣಿಕರು ಮತ್ತು ಲಾರಿ ಮಾಲೀಕರಿರ್ಬೋದು, ಕ್ಯಾಬ್ ಚಾಲಕರಿರ್ಬೋದು, ಮತ್ತು ಖಾಸಗಿ ವಾಹನಗಳ ಮಾಲೀಕರು ದಿಢೀರಾಗಿ 3 ರಿಂದ 4 ಪಟ್ಟು ಆ ಟೋಲ್ ಫೀ ಕಟ್ಟುವಂಥದ್ದು. ಯಾಕಂತಂದರೆ ಮುಂಜಾಗ್ರತವಾಗಿ ಯಾವುದೇ ರೀತಿಯ ಮುನ್ಸೂಚನೆ ಕೂಡ ಇಲ್ಲಿ ನೀಡಿರಲಿಲ್ಲ. ಅಂದರೆ ರಾತ್ರೋರಾತ್ರಿ ಈ ಒಂದು ದರವನ್ನು ಕೊಡಲಿಕ್ಕೆ ಯಾರೂ ಕೂಡ ಮುಂದೆ ಬಂದಿಲ್ಲ. ಇದನ್ನು ಪುನರ್ ಪರಿಶೀಲನೆ ಮಾಡಬೇಕು, ಕೂಡಲೇ ಇದನ್ನು ನಿಲ್ಲಿಸಬೇಕು. ಇಲ್ಲದೆ ಹೋದರೆ ಮೇ 9ಕ್ಕೆ ನಾವು ಇಲ್ಲಿ ದೊಡ್ಡ ಹೋರಾಟವನ್ನು ಮಾಡ್ತೀವಿ, ಲಾರಿ ಮುಷ್ಕರ ಮಾಡ್ತೀವಿ, ಕ್ಯಾಬ್ಗಳನ್ನು ನಿಲ್ಲಿಸ್ತೀವಿ ಅನ್ನುವಂಥ ಎಚ್ಚರಿಕೆಯನ್ನು ಈಗಾಗಲೇ ಸಂಘಟನೆಗಳು ನೀಡಿದವೆ. ಹೀಗಿದ್ದರೂ ಕೂಡ ಟೋಲ್ ಫೀ ಏನು ಕಲೆಕ್ಟ್ ನಡೀತಾ ಇದೆ, ಅದು ನಿಂತಿಲ್ಲ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಕೂಡ ಈ ವಿಚಾರದಲ್ಲಿ ಮಧ್ಯಪ್ರವೇಶ ಮಾಡಬೇಕಾಗುತ್ತೆ. CM ಸಿದ್ದರಾಮಯ್ಯ ಕೂಡ ಈ ವಿಚಾರದಲ್ಲಿ ನಾನು ಮಧ್ಯಪ್ರವೇಶ ಮಾಡ್ತೀನಿ, ಮುಖ್ಯ ಕಾರ್ಯದರ್ಶಿಗಳಿಗೆ ಸೂಚನೆ ಕೊಟ್ಟಿದ್ದೀನಿ ಅನ್ನೋಂಥ ಮಾತು ಹೇಳಿದ್ದಾರೆ. ಆದರೆ ಲೋಕೋಪಯೋಗಿ ಸಚಿವ ಮಹದೇವಪ್ಪ ಮಾತ್ರ ದೆಹಲಿಯಲ್ಲಿ ನಡೆದಂಥ ಸಭೆಯ ನಂತರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಇದು 200 ಕೋಟಿ ರೂಪಾಯಿಯಷ್ಟು ವೆಚ್ಚ ಮಾಡಿ ನಿರ್ಮಾಣ ಮಾಡಿರ್ತಕ್ಕಂಥ ರಸ್ತೆ, ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ನಿಯಮಾವಳಿಗಳ ಪ್ರಕಾರವೇ ಇದನ್ನು ಫಿಕ್ಸ್ ಮಾಡಲಾಗಿದೆ. ಸೊ ಇದು ಅನುಸರಿಸಬೇಕು, ಸಹಕಾರ ಕೊಡಬೇಕನ್ನುವಂಥ ಮನವಿಯನ್ನು ಮಾಡಿದ್ದಾರೆ. ಅಂದರೆ ಎಲ್ಲೋ ಒಂದು ಕಡೆ ಸಚಿವರು ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ನಿಲುವಿಗೆ ಬಂದಿಲ್ಲ. ಪ್ರಯಾಣಿಕರು, ಕ್ಯಾಬ್ ಮಾಲೀಕರು, ಕ್ಯಾಬ್ ಚಾಲಕರು, ಹಾಗೆಯೇ ಖಾಸಗಿ ಲಾರಿ ಮಾಲೀಕರು, ಹಾಗೆ ಬಸ್ಗಳು, ಪ್ರೈವೇಟ್ ಬಸ್ಗಳು ಕೂಡ ಓಡಾಡ್ತವೆ. ಸೊ ಅಲ್ಲಿ ಹೋಗುವಂಥ ಪ್ರಯಾಣಿಕರು ಕೂಡ ಇದು ದೊಡ್ಡ ಹೊರೆ ಬೀಳುತ್ತೆ. ಈ ವಿಚಾರದಲ್ಲಿ ಸರ್ಕಾರ, ಕೇಂದ್ರ ಸರ್ಕಾರ ಯಾವ ತೀರ್ಮಾನ ಕೈಗೊಳ್ತವೆ ಅನ್ನುವಂಥದ್ದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಹಗಲು ದರೋಡೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಿಗ್ಗೆಯಿಂದ ಏನು ಕ್ಯಾಬ್ ಮಾಲೀಕರು, ಕ್ಯಾಬ್ ಚಾಲಕರು ಮತ್ತು ಖಾಸಗಿ ಲಾರಿಗಳ ಮಾಲೀಕರ ಒಂದು ವಿರೋಧ, ಆಕ್ರೋಶ ವ್ಯಕ್ತ ಆಗಿದೆ. ಈ ಹಿನ್ನೆಲೆಯಲ್ಲಿ ಸಂಪೂರ್ಣವಾಗಿ ಏನೆಲ್ಲ ಚಿತ್ರಣ ಇದೆ,
ಹಿಂದೆ ನಡೆದಂಥ ಪ್ರತಿಭಟನೆ ಇರಬಹುದು, ಈಗ ದಿಢೀರಾಗಿ ಏರಿಕೆ ಮಾಡಿರ್ತಕ್ಕಂಥ ಈ ಒಂದು ಟೋಲ್ ಫೀ ವಿರುದ್ಧ ಆದಂಥ ಬೆಳವಣಿಗೆಗಳ ಬಗ್ಗೆ ಒಂದು ವಿಸ್ತೃತ ವರದಿ ಇದೆ, ಅದು ನೋಡ್ಕೊಂಬರೋಣ. ಟೋಲ್ ಸಂಗ್ರಹ ಹೆಸರಲ್ಲಿ ಹಗಲು ದರೋಡೆ. ರಾಷ್ಟ್ರೀಯ ಹೆದ್ದಾರಿ 7ರ ಕೆಂಪೇಗೌಡ ವಿಮಾನ ನಿಲ್ದಾಣ ಟೋಲ್ಗೇಟ್ನಲ್ಲಿ ಇವತ್ತು ಪ್ರತಿಭಟನೆ, ಆಕ್ರೋಶ ಭುಗಿಲೆದ್ದಿತ್ತು. ಏಕಾಏಕಿ ನವಯುಗ ಕಂಪನಿ ಟೋಲ್ ದರವನ್ನ 3 ಪಟ್ಟು ಏರಿಕೆ ಮಾಡಿದ್ದು ಈ ಆಕ್ರೋಶಕ್ಕೆ ಕಾರಣವಾಯಿತು. ಯಾವುದೇ ಮುನ್ಸೂಚನೆ ನೀಡದೆ ಪರಿಷ್ಕೃತ ದರವನ್ನ ಜಾರಿಗೆ ತಂದಿದ್ರಿಂದ ವಾಹನ ಸವಾರರೆಲ್ಲ ಕೆಂಡಾಮಂಡಲವಾಗಿದ್ರು. ನಾವು ದುಡಿಯೋ ದುಡ್ಡು ಟೋಲ್ ಕಟ್ತಾ ಇದ್ವಿ. ನಮಗೆ ಒಂದು ದಿನಕ್ಕೆ 500 ರೂಪಾಯಿ ಅಂತೆ ಸಂಬಳ ಕೊಡ್ತಾರೆ. ಆ ಸಂಬಳದಲ್ಲಿ 2 ಸತಿ ಬಂದೋದ್ರೆ 250 ರೂಪಾಯಿ ಟೋಲ್ ಆಯಿತು, ಏರ್ಪೋರ್ಟಿಂದ ಖಾಲಿ ಹೋಗೋದು 200 ರೂಪಾಯಿ ಡೀಸೆಲ್ ಹೋಯ್ತು. ನಮ್ಗೇನು ಉಳಿತು? ನಾವು ತಿನ್ನೋ ಅನ್ನದಲ್ಲಿ ಮಣ್ಣಾಗ್ತಾ ಇದ್ದಾರೆ. ಅಂಥ ಕೆಲಸ ಇವತ್ತು ಗೌರ್ಮೆಂಟ್ ಮಾಡ್ತಾರೆ ಕೆಲಸ. ಇವತ್ತು ನಾವು ನಮ್ಮ ಕೆಲಸ ಮನೆಗೆ ಅರ್ಜೆಂಟ್ ಇದೆ ಅಂತ ಅಂದ್ರೂ ನಾವು ದುಡ್ಡು ಕಟ್ಟು ಹೋಗೋಂಥ ಪರಿಸ್ಥಿತಿ ಬಂದಿದೆ. ಕಸ್ಟಮರ್ ಸಿಟಿಯಿಂದ ಬಂದವ್ರಿಗೆ ಏರ್ಪೋರ್ಟ್ಗೆ ಡ್ರಾಪ್ ಮಾಡ್ತೀವಿ, ಡ್ರಾಪ್ ಮಾಡಿದ್ಮೇಲೆ ಬಿಲ್ ಕೇಳ್ತಾರೆ, ನಮ್ಮ ಹತ್ರ ಕೊಡೋಕ್ಕಾಗಲ್ಲ. ಖಾಲಿ ಬರ್ತಾ ನಾವು ಕೈಯಿಂದ ಕೊಡಬೇಕು ದುಡ್ಡು. ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನಗಳು. ಸಾರಿಗೆ ಇಲಾಖೆ ಪ್ರಕಾರ ನಿತ್ಯ ಈ ರಸ್ತೆಯಲ್ಲಿ 30,000 ಕ್ಯಾಬ್ಗಳು, 6ರಿಂದ 8,000 ಪ್ರೈವೇಟ್ ಕಾರುಗಳು, 500 ಬಸ್ ಮತ್ತು 200 ಟ್ರಕ್ಗಳು ಸಂಚರಿಸುತ್ತವೆ. ಈ ವಾಹನಗಳಿಂದಲೇ ದೇವನಹಳ್ಳಿ ಟೋಲ್ನಲ್ಲಿ ಲಕ್ಷಾಂತರ ರು ಹಣವನ್ನ ನಿತ್ಯ ವಾಹನ ಸವಾರರಿಂದ ವಸೂಲಿ ಮಾಡಲಾಗ್ತಿದೆ. ಇಷ್ಟಾದರೂ ಮತ್ತೆ 3 ಪಟ್ಟು ದರ ಏರಿಕೆ ಮಾಡಿರೋದು ಆಕ್ರೋಶಕ್ಕೆ ಕಾರಣವಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರವೇ ಈ ಬೆಲೆ ಏರಿಕೆಗೆ ಅಸ್ತು ನೀಡಿರೋದು ಅಚ್ಚರಿ ಉಂಟು ಮಾಡಿದೆ. ಇದು ಅವೈಜ್ಞಾನಿಕ ಏರಿಕೆ ಅನ್ನೋದು ಸಾರಿಗೆ ತಜ್ಞರ ಅಭಿಪ್ರಾಯ. ಸೊ ಇದನ್ನು ಏನಾಗುತ್ತೆ, ನಮ್ಮ ಒಂದು ಹೇಳ್ತೀವಿ, ನಮ್ಮ ಇಂಡಿಯಾದಲ್ಲಾಗಲಿ ಕರ್ನಾಟಕದಲ್ಲಾಗಲಿ ಜನಗಳಿಗೆ ಸೊ ಕೊಡಿಂದ ಕೊಡಲ್ಲ ಅವರು ಕೇಳ್ತಾರೆ ಕಮ್ಮಿ ಮಾಡಿ. ಅದು ಇವರೇನು ಮಾಡಿದ್ದಾರೆ, ಇವರು 40 ರೂಪಾಯಿ ಬೇಕಾಗಿರೋದು 110 ರೂಪಾಯಿ ಮಾಡಿಬಿಡೋದು. ಜನ ಸ್ಟ್ರೈಕ್ ಮಾಡಿ ತಿರ್ಗಿ 60ಕ್ಕೋ 70ಕ್ಕೋ ಇಳಿಸ್ತಾರೆ ಅಂದ್ಕೊಳ್ಳೋಣ. 70 ಬಂದರೂ ಇವ್ರಿಗೆ 2ರಷ್ಟು ಪ್ರಾಫಿಟ್ ಬಂದ್ಬಿಡುತ್ತದೆ. ಅಂದರೆ ಒಟ್ಟು ಪ್ರಾಫಿಟಲ್ಲಿ ಇದ್ದಾರೆ, ಆಲ್ರೆಡಿ ಪ್ರಾಫಿಟಲ್ಲಿ ಇದ್ದಾರೆ, ಮತ್ತೆ ಡಬಲ್ ಪ್ರಾಫಿಟ್ ಮಾಡೋಕ್ಕೆ ನೋಡಿದ್ದಾರೆ. ಇದು ಗೇಮ್ ಪ್ಲ್ಯಾನ್ ಇದ್ದಂಗೆ ಇದಷ್ಟೇ. ಅದಕ್ಕೆ ಸರ್ಕಾರದವರು, ಕರ್ನಾಟಕ ಸರ್ಕಾರದವರು ಕೂಡ ಒಂದು ನಿಯಮಾವಳಿ ರೂಪಿಸ್ಕೊಂಡು ಅವರು ನ್ಯಾಷನಲ್ ಲೆಟರ್ ಬರೆದು ಇದು ಅನ್ಜಸ್ಟ್ ಆಗಿದೆ, ಅನ್ಸೆಂಟಿವ್ ಆಗಿದೆ, ನಮ್ಗೆ ಕಮ್ಮಿ ಮಾಡಿ ಅಂತ ಮಾಡ್ಬೋದು. ಇಷ್ಟಾದರೂ ಏರ್ಪೋರ್ಟ್ ರಸ್ತೆಯಲ್ಲಿ ನಡೀತಿರೋ ಟೋಲ್ ಸುಲಿಗೆಯನ್ನ ಲೋಕೋಪಯೋಗಿ ಸಚಿವ ಮಹದೇವಪ್ಪ ಸಮರ್ಥಿಸಿಕೊಂಡಿದ್ದಾರೆ. ರಸ್ತೆ ಅಭಿವೃದ್ಧಿಗೆ ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡಲಾಗಿದೆ, ಹೀಗಾಗಿ ಟೋಲ್ ಏರಿಕೆ ಮಾಡೋದ್ರಲ್ಲಿ ತಪ್ಪೇನಿದೆ ಅನ್ನೋ ರೀತಿಯಲ್ಲಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಏನಿದ್ದಾವೆ ಜನರಿಗೆ ಸರಿಯಾಗಿ ತಿಳಿಸಬೇಕು. ಸ್ಥಳೀಯರಿಗೆ ಟೋಲ್ ಪಾಲಿಸಿಯ ಗೈಡ್ಲೈನ್ಸ್ ಕೆಳಗಡೆ ಯಾವ ರೀತಿ ಕನ್ಸೆಷನ್ ಕೊಟ್ಟು ಅವರಿಗೆ ಸಹಾಯ ಮಾಡಬೇಕು ಅಂತೇಳಿ ನಿರ್ದಿಷ್ಟವಾಗಿ ಅಲ್ಲಿ ನಮೂದನೆ ಮಾಡಿದ್ದಾರೆ. ಅದಕ್ಕೆ ಜನರು ಅಭಿವೃದ್ಧಿ ಮಾಡುವಲ್ಲಿ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಬಿಲ್ಡ್ ಮಾಡುವಲ್ಲಿ ಸಹಕರಿಸಬೇಕು ಮತ್ತು ಇಲ್ಲಿ ಯಾವುದೇ ರೀತಿಯ ಹೆಚ್ಚಳವನ್ನು ಏಕಾಏಕಿ ಮಾಡದೇ ಆ ಟೋಲ್ ಪಾಲಿಸಿ ಮತ್ತು ಅಲ್ಲಿ ಆ ರಸ್ತೆ ನಿರ್ಮಾಣಕ್ಕೆ ತಗಲ್ತಕ್ಕಂಥ ವೆಚ್ಚವನ್ನು ಆಧರಿಸಿ ಲೆಕ್ಕ ಹಾಕಿನೇ ಅದನ್ನು ಟೋಲನ್ನು ನಿಗದಿ ಮಾಡಿದ್ದಾರೆ. ಇನ್ನು ಏರ್ಪೋರ್ಟ್ ರಸ್ತೆ ಟೋಲ್ ದರ ಏರಿಕೆಯ ಎಫೆಕ್ಟ್ ಈ ಭಾಗದ ವಾಹನ ಸವಾರರು ಹಾಗೂ ಜನರಿಗೆ ಭಾರಿ ಹೊರೆಯಾಗಲಿದೆ. ಟೋಲ್ ದರದಲ್ಲಿ ಇಳಿಕೆಯಾಗದಿದ್ರೆ ಈ ಭಾಗದ ತರಕಾರಿ, ಹಣ್ಣು ಸಾಗಾಣಿಕೆ ಮೇಲೆ ಹೆಚ್ಚು ಹೊರೆ ಬಿದ್ದು ದರವು ಏರಿಕೆಯಾಗಲಿದೆ. ಇನ್ನು ಕ್ಯಾಬ್, ಟ್ರಕ್ ಹಾಗೂ ಬಸ್ಗಳ ಪ್ರಯಾಣ ದರವು ಏರಿಕೆಯಾಗುವ ಸಾಧ್ಯತೆ ಇದೆ. ಈ ಬಗ್ಗೆ ಸಾರಿಗೆ ಸಚಿವರು ಸುಳಿವನ್ನು ಕೊಟ್ಟಾಗಿದೆ. ಆದರೆ ಸಿಎಂ ಮಾತ್ರ ರಾಜ್ಯ ಸರ್ಕಾರ ಟೋಲ್ ವಿಷಯದಲ್ಲಿ ಮಧ್ಯಪ್ರವೇಶಿಸಲಿದೆ, ಈ ಬಗ್ಗೆ ಉನ್ನತ ಅಧಿಕಾರಿಗಳ ಸಭೆ ನಡೆಸಲಾಗುವುದು ಅಂತ ಹೇಳಿದ್ದಾರೆ. ಇಲ್ಲ, ನಾನು ಹೇಳಿದೆ ಚೀಫ್ ಸೆಕ್ರೆಟರಿಗೆ ಹೇಳಿದ್ದೀನಿ ಒಂದು ಮೀಟಿಂಗ್ ಮಾಡೋಕ್ಕೆ ಕರೆದು. ಒಟ್ನಲ್ಲಿ ಟೋಲ್ ದರ ಏರಿಕೆಯಿಂದ ವಾಹನ ಸವಾರರು ಆಕ್ರೋಶಗೊಂಡಿದ್ದಾರೆ. ಜನರ ಆಕ್ರೋಶಕ್ಕೆ ಓಗೊಟ್ಟಿರೋ ಸಿಎಂ ಮಾತ್ರ ನೋಡೋಣ ಅನ್ನೋ ರೀತಿ ಭರವಸೆ ಕೊಟ್ಟಿದ್ದಾರೆ. ಆದರೆ ಲೋಕೋಪಯೋಗಿ ಸಚಿವ ಮಹದೇವಪ್ಪ ಮಾತ್ರ ಟೋಲ್ ದರ ಏರಿಕೆಯನ್ನ ಸಮರ್ಥಿಸಿಕೊಂಡಿದ್ದು ಜನರ ಆಕ್ರೋಶ ಮತ್ತಷ್ಟು ಹೆಚ್ಚಾಗೋಕೆ ಕಾರಣವಾಗಿದೆ. ಈ ಹಿಂದೆಯೂ ಟೋಲ್ ದರ ವಿಧಿಸಿದಾಗ ಈ ಭಾಗದ ಜನ ಟೋಲ್ ಧ್ವಂಸಗೊಳಿಸಿದ್ರು. ಆದರೆ ಕೆಲ ದಿನಗಳ ನಂತರ ಮತ್ತೆ ಟೋಲ್ ಸಂಗ್ರಹ ಶುರುವಾಗಿತ್ತು. ಹೀಗಾಗಿ ದಿಢೀರಂತ 3 ಪಟ್ಟು ಟೋಲ್ ದರ ಏರಿಕೆ ಮಾಡಿದ್ದಾರೆ. ಈಗಲೂ ಜನರ ಆಕ್ರೋಶ ಭುಗಿಲೆದ್ದಿದೆ. ಮುಂದೇನಾಗುತ್ತೆ ಅನ್ನೋದನ್ನ
ಕಾದು ನೋಡಬೇಕು. ಬೆಂಗಳೂರಿನಿಂದ ಅಭಿಷೇಕ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ನಾನು ಮತ್ತಷ್ಟು ಚರ್ಚೆ ಮಾಡ್ತೀನಿ ಟೋಲ್ ಸುಲಿಗೆ ಬಗ್ಗೆ. ಅದಕ್ಕಿಂತ ಮೊದಲು ಒಂದು ಬ್ರೇಕ್.